ಇನ್ಯಾರೋ 7.5 ಶನಿ ಹಾಗೆ ಹೀಗೆ ಅಂತ ಹೇಳಿಕೊಂಡು ಹೇಳುವವರು ಇರ್ತಾರೆ. ಇದೆಲ್ಲವೂ ಕೂಡ ಯಾವುದು ಕೂಡ ನಮ್ಮಲ್ಲಿ ಕೇಳಿದರೆ ಯಾವ ಗ್ರಹರ ಸಂಚಾರವೂ ಕೂಡ ದೋಷ ಅಲ್ಲ. ಅದಕ್ಕೆ ನಮಗೆ ಹೊಂದಿಕೊಳ್ಳಿಕ್ಕಾಗದಿದ್ದರೆ ಅದು ವಿಪರೀತ ದೋಷಕ್ಕೂ ಬರ್ಬೋದು. ಹಾಗಾಗಿ ಯಾವ ಗ್ರಹರ ಬಗ್ಗೆಯೂ ಕೂಡ ಭಯಪಡಬೇಕಾಗಿಲ್ಲ ಅಂತೇಳಿ. ಇನ್ನು 2025 ಆರಂಭ ಕಾಲದಲ್ಲಿ ಈಗ ಶನಿ ಕುಂಭರಾಶಿಯಲ್ಲಿರುವಂಥದ್ದು, ತ್ರಿಕೋಣ ರವಿ ಶನಿ, ಅವನ ಮೂಲ ತ್ರಿಕೋಣ ಶನಿ. ಸುಮಾರು 5,000 ವರ್ಷಕ್ಕೊಮ್ಮೆ ಶನಿಯ ಆಯನಾಂಶಗಳು ಅಂದರೆ ಆ್ಯಂಗಲ್ಗಳು ಅದು ವ್ಯತ್ಯಾಸ ಬರ್ತದೆ. ಹಿಂದೆ ಮಹಾಭಾರತ ಯುದ್ಧ ಕಾಲದಲ್ಲಿ ಶನಿಯ ಸಂಚಾರವು ಉತ್ತರ ಆಯನಾಂಶದಲ್ಲಿತ್ತು. ಅದಕ್ಕಿಂತ ಪೂರ್ವದಲ್ಲಿ ರಾಮಾಯಣದಲ್ಲಿ ಉತ್ತರ ಆಯನಾಂಶದಲ್ಲಿತ್ತು. ಆವಾಗ ಆಯನಾಂಶದ ಕೊನೆಯ ದಿನಗಳು. ಆವಾಗ ಏನಾಗ್ತದೆ, ಅಲ್ಲಿ ಏನಾಗಿದೆ ಅಂತ ಹೇಳುವಂಥದ್ದು ನಮಗೆ ಗೊತ್ತು. ರಾಮಾಯಣದಲ್ಲಿ ಏನಾಗಿದೆ, ಇದೊಂದು ರೀತಿಯ ಜನಾಂಗೀಯ ಪ್ರತಿಷ್ಠೆಯ ಪ್ರಶ್ನೆಯಲ್ಲಿ ಕಲಹಗಳಾಗುವಂಥದ್ದು. ಅದರ ಪರಿಣಾಮದಲ್ಲಿ ಲಕ್ಷಾಂತರ ಜನರ ಸಾವು ನೋವುಗಳು ಬರ್ತದೆ.